Hello, we are from Daman. It was so amazing. ಇದು ಸೆಲ್ಫ್ ಬೆಲೆಬಲ್ ರಾಫ್ಟ್ ಯಾವಾಗಲೂ ಮುಳುಗಲ್ಲ. ಮೇಲಿಂದ ಧುಮುಕಿದ್ರು ಮುಳುಗಲ್ಲ, ಉಲ್ಟಾ ಆದ್ರೂ ಮುಳುಗಲ್ಲ. ನೀರು ತುಂಬಾ ತುಂಬ್ಕೊಂಡ್ಬಿಡುತ್ತೆ. ನೀರು ತುಂಬ್ಕೊಂಡ್ಬಿಟ್ರೆ ಅಲ್ಲಿ ನಿಲ್ಸಿ ನೀರು ತೆಗಿಯಕ್ಕಾಗತ್ತಾ? ತೆಗಿಯೋಷ್ಟ್ರಲ್ಲಿ ಅಲ್ಲಿ ಹೋಗಿರುತ್ತೆ. ಸೊ ಇದು ರಾಫ್ಟ್ ಪಂಚರ್ ಆದ್ರೆ ಏನ್ ಮಾಡೋದು? ಬ್ಲೋ ಹೊಡಿಬೇಕಂತೆ. ಜಾಕೆಟ್ ಇಲ್ಲ, ಫ್ಲೋರ್ ಇದೆ ಅಲ್ಲ, ಇದು ಬೇರೆ ಪಾರ್ಟ್. ಇದು ಪಂಚರ್ ಆದ್ರೆ ಇದಷ್ಟೇ ಪಂಚರ್ ಆಗುತ್ತೆ. ಈ ಸೈಡ್ ಪಂಚರ್ ಆದ್ರೆ ಈ ಸೈಡ್ ಇಲ್ಲಿಂದ ಅರ್ಧ ಭಾಗ ಇದೆ, ಅದಷ್ಟೇ ಪಂಚರ್ ಆಗುತ್ತೆ. ಫಾರ್ವರ್ಡ್ 1 ಸ್ಟಾಪ್. ಸಿಂಕ್ ಆಗಬೇಕು. 2 3 ಕಮ್ ಆನ್ ಗೈಸ್ 4 ರಿವಲ್ ಗೊತ್ತಾ? ಹರಿತಿರೋ ನೀರಲ್ಲಿ ಅದರಲ್ಲಿ ಜಾಸ್ತಿ ಯೂಸ್ ಮಾಡೋದು. ರಾಫ್ಟ್ ನ ಬಂದ್ಬಿಟ್ಟು 3 ಪರ್ಪಸ್ ಯೂಸ್ ಮಾಡ್ತೀವಿ. ಇಲ್ಲಿ ಕೇಳಿಸ್ಕೊಳ್ಳಿ, ರಾಫ್ಟ್ ನ ಬಂದ್ಬಿಟ್ಟು 3 ಪರ್ಪಸ್ ಯೂಸ್ ಮಾಡ್ತೀವಿ. ಒಂದು ಫನ್ ಪರ್ಪಸ್ ಅಂದ್ರೆ ನಾವು ಯೂಸ್ ಮಾಡ್ತೀವಲ್ಲ, ಫನ್ ಪರ್ಪಸ್ಗೆ, ಹಂಗೆ ಎಂಟರ್ಟೈನ್ಮೆಂಟ್ಗೆ. ಮತ್ತೆ ಇನ್ನೊಂದು ಕಾಂಪಿಟೇಷನ್ಗೆ ಯೂಸ್ ಮಾಡ್ತೀವಿ ರಾಫ್ಟ್ ನ. ಮತ್ತೆ ಇನ್ನೊಂದೇನಾದ್ರೂ ಗೊತ್ತಾ ರಾಫ್ಟ್ ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ? ಇದು ಎಂಟರ್ಟೈನ್ಮೆಂಟ್ ಆಯ್ತು, ಕಾಂಪಿಟೇಷನ್ ಆಯ್ತು. ಕಾಂಪಿಟೇಷನ್ ಅದೇ ಎಂಟರ್ಟೈನ್ಮೆಂಟ್ ಅಲ್ಲೇ ಎಲ್ಲ ಬಂತು. ಮತ್ತೆ ಏನಕ್ಕೆ ಯೂಸ್ ಮಾಡ್ತಾರೆ ಹೇಳಿ? ಡಿಸಾಸ್ಟರ್ ಆದಾಗ. ಗುಡ್. ಪ್ರವಾಹ, ಫ್ಲೂಟ್ಸ್ ಏನಾದ್ರು ಆಗುತ್ತಲ್ವಾ, ಅವಾಗ ರಾಫ್ಟ್ನೇ ಯೂಸ್ ಮಾಡೋದು ಜಾಸ್ತಿ. ಯಾಕೆ ರಾಫ್ಟ್ನೇ ಯೂಸ್ ಮಾಡ್ತಾರೆ ಅಂದ್ರೆ ಇದು ಸೆಲ್ಫ್ ಬೆಲೆಬಲ್ ರಾಫ್ಟ್ ಯಾವಾಗ್ಲೂ ಮುಳುಗಲ್ಲ. ಮೇಲಿಂದ ಧುಮುಕಿದ್ರು ಮುಳುಗಲ್ಲ, ಉಲ್ಟಾ ಆದ್ರೂ ಮುಳುಗಲ್ಲ. ಸೊ ಫ್ಲೂಟ್ಸ್ ಟೈಮಲ್ಲಿ ರಾಫ್ಟ್ನ ಜಾಸ್ತಿ ರೆಸ್ಕ್ಯೂ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಸೆಲ್ಫ್ ಬೆಲೆಬಲ್ ರಾಫ್ಟ್ ಅಂತ. ಸೆಲ್ಫ್ ಬೆಲೆಬಲ್ ರಾಫ್ಟ್ ಅಂದ್ರೆ ಸೈಡಿಗೆ ನೋಡ್ತಿದ್ದೀರಾ, ಹೋಲ್ಸ್ ಕಾಣ್ತೈತಾ ಸೈಡಲ್ಲಿ ನೀರು? ಸೊ ಎಷ್ಟು ವೆಯ್ಟ್ ಇರುತ್ತೆ ಅಷ್ಟು ಮಾತ್ರ ನೀರು ಮೇಲೆ ಬರುತ್ತೆ. ನೀರೇನಾದ್ರೂ ಇದರಲ್ಲಿ ಇವಾಗ ಈ ಸ್ಟಿಲ್ ವಾಟರಲ್ಲಿ ಏನು ಗೊತ್ತಾಗಲ್ಲ. ವೈಟ್ ವಾಟರ್ ಹೋಗ್ತಿರ್ತೀವಲ್ಲ, ವೈಟ್ ವಾಟರ್ ಸುಮ್ಮನೆ ಹೋಗ್ತಿರುತ್ತಾ? ಇಲ್ಲ ತಾನೇ. ಕಲ್ಲಿರುತ್ತೆ, ಅಪ್ಸ್ ಇರುತ್ತೆ, ಡೌನ್ಸ್ ಇರುತ್ತೆ. ಹಿಂಗೆ ಡೌನ್ಸ್ ಆದಾಗ ಕೆಲವೊಂದ್ಸಲ ಉಲ್ಟಾ ಆಗ್ಬಿಡುತ್ತೆ, ನೀರು ತುಂಬಾ ತುಂಬ್ಕೊಂಡ್ಬಿಡುತ್ತೆ. ನೀರು ತುಂಬ್ಕೊಂಡ್ಬಿಟ್ರೆ ಅಲ್ಲಿ ನಿಲ್ಸಿ ನೀರು ತೆಗಿಯಕ್ಕಾಗತ್ತಾ? ತೆಗಿಯೋಷ್ಟ್ರಲ್ಲಿ ಅಲ್ಲಿ ಹೋಗಿರುತ್ತೆ. ಸೊ ಅದಾಗದೆ ನೀರು ಸೆಲ್ಫ್ ಆಗುತ್ತೆ. ಇನ್ನೊಂದಿರುತ್ತೆ ನಾನ್ ಬೆಲೆಬಲ್ ರಾಫ್ಟ್ ಅಂತ. ನಾನ್ ಬೆಲೆಬಲ್ ರಾಫ್ಟ್ ಅಲ್ಲಿ ಆತರ ಇರಲ್ಲ, ನೀರು ತೆಗಿಬೇಕು. ಓಕೆ. ಸೊ ಇದು ರಾಫ್ಟ್ ಪಂಚರ್ ಆದ್ರೆ ಏನ್ ಮಾಡೋದು? ಬ್ಲೋ ಹೊಡಿಬೇಕಂತೆ. ಜಾಕೆಟ್ ಇಲ್ಲ, ನಾವು ತುಂಬಾ ದೂರ ಬಂದ್ಬಿಟ್ಟಿವಿ. ಜಾಕೆಟ್ ಹೋಯ್ತು, ತುಂಬಾ ದೂರ ಬಂದ್ಬಿಟ್ಟಿವಿ. ಪಂಚರ್ ಆಗ್ಬಿಟ್ರೆ ಏನ್ ಮಾಡೋದು? ಪಂಚರ್ ಹತ್ರ ಅದನ್ನ ಓಟಲ್ಲಿ ಹಿಡ್ಕೊಂಡ್ಬಿಡೋದು ಸುಮ್ಮನೆ. ಕೆಳಗಡೆ ಪಂಚರ್. ಸೊ ರಾಫ್ಟ್ಗೆ 6 ಚೇಂಬರ್ ಇರುತ್ತೆ. ರಾಫ್ಟ್ ಒಂದು ಬಲೂನ್ ತರ ಇರಲ್ಲ. ಬಲೂನ್ ಏನು ಒಂದೇ ಕಡೆ ಗಾಳಿ ಊದಬೇಕು, ಒಂದ್ ಕಡೆ ಪಿನ್ ಚುಚ್ಚಿದ್ರೆ ಅದು ಪಂಚರೇ. ಇದು ಹಂಗಲ್ಲ, 6 ಚೇಂಬರ್, 6 ಪಾರ್ಟ್ಸ್ ಇರ್ತವೆ. ಈ ಮಿಡ್ಲಿಂದ ಈ ಕಡೆ ಒಂದು ಪಾರ್ಟ್, ಈ ಕಡೆಯಿಂದ ಈ ಕಡೆ ಒಂದು ಪಾರ್ಟ್, ಗಾಳಿ ಹಾಕೋ ಬೇರೆ ಬೇರೆ ಜಾಗ ಇದೆ. ಇದು ಫ್ಲೋರ್ ಇದೆ ಅಲ್ಲ, ಇದು ಬೇರೆ ಪಾರ್ಟ್. ಇದು ಪಂಚರ್ ಆದ್ರೆ ಇದಷ್ಟೇ ಪಂಚರ್ ಆಗುತ್ತೆ. ಈ ಸೈಡ್ ಪಂಚರ್ ಆದ್ರೆ ಈ ಸೈಡ್ ಇಲ್ಲಿಂದ ಅರ್ಧ ಭಾಗ ಇದೆ, ಅದಷ್ಟೇ ಪಂಚರ್ ಆಗುತ್ತೆ. ಅಲ್ಲ, ನಮ್ಮ ಕರ್ಮಕ್ಕೆ ಎಲ್ಲಾದು ಪಂಚರ್ ಆದ್ರೆ ಹೆಂಗ್ ಮಾಡ್ಬೇಕು? ಹಂಗಾಗಲ್ಲ. ಆರ್ಬೇಕಷ್ಟೇ. ಜಾಕೆಟ್ ಮೋರ್ ದೆನ್ 50 hours. ಓಕೆ ಇವಾಗ ಪ್ಯಾಡ್ಲಿಂಗ್ ಮಾಡೋಣ. ಪೊಸಿಷನ್ ಇಟ್ಕೊಳ್ಳಿ. ಪ್ಯಾಡ್ಲಿಂಗ್ ಮಾಡ್ತಿಲ್ಲ ತಾನೇ ನೀವು? ಇಲ್ಲ. ಓಕೆ, ಗೋ ಫಾರ್ವರ್ಡ್ 1 ಸ್ಟಾಪ್. ಸಿಂಕ್ ಆಗಬೇಕು. 2 3 ಕಮ್ ಆನ್ ಗೈಸ್ 4 5 6 7 8 9 10 ಸ್ಟಾಪ್. ಸಿಂಕ್ ಆಗ್ತಿಲ್ಲ, ನೀವು ಮಿಡ್ಲಿರೋರು ಸಿಂಕ್ ಆಗ್ತಿಲ್ಲ. ನಾನು ಮಾಡ್ತಿಲ್ಲ, ಕ್ಯಾಮ್ರಾ ಹ್ಯಾಂಡ್ಲ್ ಮಾಡ್ತಿದ್ದೀನಿ ನಾನು ಸೆಂಟ್ರಲ್ಲಿ. ಕ್ಯಾಮರಾ ಮೀಡಿಯಾ ಬಾಲು, ನೀನು ಆ ಕಡೆ ಹೋಗಿ ಹೇಳ್ತೀನಿ. ಏಕೆ ಇಲ್ಲಿ ನೋಡಿ 4 ಜನ ಇದೀವಿ. ಅಲ್ಲಿ 30 ಹೇಗಿತ್ತು? ಎಲ್ಲರೂ ಮಾತಾಡಿ. ಅಮೇಜಿಂಗ್. ನಮ್ಮ ಕಾಲೇಜ್ Hello, we are from Daman. It was so amazing. 3 2 1 start. ವಿಡಿಯೋ ಕಳ್ಸ್ತೀನಿ. We really enjoyed the last week.